ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಗುರು, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಗೊಂದು ಥ್ಯಾಂಕ್ಸ್. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಾಳೆ ಶೂಟಿಂಗ್ ನಡೀತಾ ಇರುತ್ತೆ, ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ, ಮಾಸ್ ಎಲಿಮಿನೇಷನ್ ಇದೆ. ಅದ್ರ ಬಗ್ಗೆ ಅಪ್ಡೇಟ್ ಬಂದಿದ ತಕ್ಷಣ ವಿಡಿಯೋ ಬರ್ತಾ ಇರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನನಗೂ ಸ್ವಲ್ಪ ಜೋಶಲ್ಲಿ ಬೇಗ ಬೇಗ ಅಪ್ಡೇಟ್ಗಳನ್ನು ಕೊಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಗುರು, ನೆನ್ನೆ ಎಪಿಸೋಡ್ ಹೆಂಗಿತ್ತು? ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವ್ರನ್ನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಗುರು, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಗುರು, ಈ ವಿಡಿಯೋನ ಅಶ್ವಿನಿ ಮೇಡಮ್ಮು ಮತ್ತು ಜಾನ್ವಿ ಅಕ್ಕ ಅವ್ರ ಫ್ಯಾನ್ಸ್ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡ್ಬೋದು. ಯಾಕೆ ಅಂತಂದರೆ ಈ ವಿಡಿಯೋ ಸ್ವಲ್ಪ ಹಾರ್ಶ್ ಆಗಿರುತ್ತೆ, ನಿಮಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿಬಿಡಿ. ಗುರು, ಫಸ್ಟ್ ಆಫ್ ಆಲ್ ರಕ್ಷಿತಾ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಗುರು, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಏನು ಧೈರ್ಯ ಗುರು, ಎಲ್ಲ ಅವರು ಆಪೋಸಿಟ್ ಮಾತಾಡೋಕ್ಕೆ ಗಡ 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 ಅಂತ ನಡುತ್ತಾ ಇದ್ದಾರೆ. ಅಂಥದ್ದು ಆ ಹುಡುಗಿ ನಿಂತ್ಕೊಂಡ್ಲಲ್ಲ ಆಪೋಸಿಟು, ಅದು ಟೂ ಗುಡ್ ಅಂತ ಅನಿಸ್ತು ಗುರು. ಅಶ್ವಿನಿ ಮೇಡಮ್ ಅವರ ಬಿಹೇವಿಯರ್, ಜಾನ್ವಿ ಮೇಡಮ್ ಅವರ ಬಿಹೇವಿಯರ್ ಟೂ ವರಸ್ಟ್ 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 ವರಸ್ಟ್. ಏನ್ ಗುರು ಮಾತುಗಳು, ಇಡಿಯಟ್. ಮುಚ್ಕೊಂಡು ಮಲ್ಕೊಳ್ಳಲೆ, ನೀನು ಎಲ್ಲಿಂದ ಬಂದಿದ್ಯಾ ಗೊತ್ತು, ನಿನ್ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ. ಏನ್ ಗುರು ಇಷ್ಟೊಂದು ಪರ್ಸನಲ್ ಟಾರ್ಗೆಟ್? ಮತ್ತೆ ಈ ಅಮ್ಮನಿಗೆ ಯಾರೂನು ಇವಮ್ಮ ಅನ್ಬಾರ್ದು. ಇವಮ್ಮ ಅಂದ್ರೆ ಕೋಪ, ಇವ್ರು ಮಾತ್ರ ಬಾಯಿಗೆ ಬಂದಂಗೆ ಮಾತಾಡ್ಬೋದು. ವರಷ್ಟೋ ವರಷ್ಟಸ್ಯ ವರಷ್ಟೋ ಬಿಹ, ಅಷ್ಟು ವರಷ್ಟು ಗುರು. ನಿಜವಾಗ್ಲೂ ಇಷ್ಟೊಂದು ವರಷ್ಟು ಅಂತ ನನಗೆ ಗೊತ್ತಿಲ್ಲ ಗುರು. ಒಂದು ವಿಚಾರ, ರಕ್ಷಿತಾ ಫ್ಯಾನ್ಸು ಖುಷಿ ಪಡಬೇಕು, ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಜಾನ್ವಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿನ್ನೆ ಅವ್ರು ಮಾಡಿದಂತ ಒಂದೇ ಒಂದು ಇದರಿಂದ ರಕ್ಷಿತಾ ಗ್ರಾಫ್ ಝೂಮ್ ಅಂತ ಟಾಪ್ 5 ಲೆವೆಲ್ ವರೆಗೂ ಹೋಗಿದೆ. ಈಗ ಬರೀ 2 ವೀಕಲ್ಲಿ ಟಾಪ್ 5 ಲೆವೆಲ್ ವರೆಗೂ ತಗೊಂಡೋಗಿ ಕೂರಿಸಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಿಜವಾಗ್ಲು. ಇನ್ನೂ ಒಂದು 3 ವಾರ ಇರ್ಬೇಕು ಅವರು ಬಿಗ್ ಬಾಸ್ ಹೌಸಲ್ಲಿ ಇದ್ದು. ರಕ್ಷಿತನ್ಗಿದೇ ಇದನ್ನ ಕ್ವಾಟ್ಲೆ ಕೊಡ್ಬೇಕು ಅವರು. ಕೊಟ್ರೆ ಈಸಿಯಾಗಿ ಮುಗಿದೋಯ್ತು ಅಷ್ಟೇ ಈ ಸೀಸನ್. ಏನ್ ಗುರು, ಒಂದು ಸ್ವಲ್ಪನಾದ್ರೂ ಬೇಡವಾ? ಇಂಥ ವರಸ್ಟ್ ಬಿಹೇವಿಯರು ನಾನೆಲ್ಲೂ ನೋಡಿಲ್ಲ ಗುರು. ಇಷ್ಟು ಸೀಸನ್ ಇದೆ, ಇಷ್ಟು ಸೀಸನ್ ಅಲ್ಲಿ ಈ ತರ ಅದೇನೋ ಹೇಳ್ತಾರೆ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಇಷ್ಟೊಂದು ವರಷ್ಟ. ಅವ್ರು ಮಾಡಿರೋದು ಅವರೇ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬರೀ ಸುಳ್ಳು, ಬರೀ ಡ್ರಾಮಾ, ನಾಟಕ. ಯಾವ ರೇಂಜ್ಗೆ ನಾಟಕ ಅಂದ್ರೆ, ಆ ಗೆಜ್ಜೆ ಸೌಂಡ್ ಬಗ್ಗೆ ಮಾತಾಡ್ತಾ ಇದ್ರೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕೊನೆಗೆ ಸುದೀಪ್ ಅಣ್ಣ ಬಂದಾಗ ನಕ್ಕೊಂಡು ನಮ್ಗೆ ಗೊತ್ತು ಬಿಡು ಹೆಂಗ್ ಹೇಳ್ಬೇಕು ಅಂತ. ಅಲ್ಲಿಗೆ ಸುದೀಪ್ ಅಣ್ಣನ್ ಕೂಡ ಮ್ಯಾನ್ಪ್ಲೇಟ್ ಮಾಡ್ಬೋದು ಅಂತ ಇವ್ರು ಇದ್ದಾರೆ. ಇದೇ ಇವತ್ತು ಕ್ಲಾಸು. ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಕಿವಿ ಅಂತ ಅನ್ಸುತ್ತೆ ಎಲ್ಲರಿಗೂ. ಆ ರೇಂಜ್ ಕ್ಲಾಸ್ ಬೀಳುತ್ತೆ. ಬೇಕಿತ್ತ ಇದೆಲ್ಲ? ಅವ್ರು ಏನು, ಅವ್ರು ಎಲ್ಲಾರು ಡಾಮಿನೇಟ್ ಮಾಡ್ಬೋದು, ಬಟ್ ಅವ್ರನ್ನ ಯಾರು ಮಾತಾಡಂಗಿಲ್ಲ. ಅವ್ರ ಎಕ್ಸ್ಪ್ರೆಷನ್ಸ್ ಏನ್ ಮೇಲೆ ಎತ್ತಿ WWF ಆಡೋ ತರ ಎತ್ತಿ ಕುಗ್ತೀನಿ ಅನ್ನೋ ತರ ಬರ್ತಾರೆ. ಏನ್ ಗುರು ಅಷ್ಟೊಂದು ಇದು ಬೇಡವಾ? ಇಷ್ಟೊಂದು ವರಷ್ಟ ಮಾತುಗಳು ಮಾತ್ರ ನಿಜವಾಗ್ಲು ಟೂ ವರಷ್ಟು ಗುರು, ಸಿಕ್ಕಾಪಟ್ಟೆ ವರಷ್ಟು. ಆಯ್ತು, ಆ ಗಲಾಟೆ ಆಯ್ತು, ಅಲ್ಲಿಗೆ ಬಿಟ್ರು ಅಂತ ಅಂದ್ಕೊಂಡ್ರೆ ಹಿಂದೆಗಡೆ ಬಂದು ಬರೀ ಬ್ಯಾಕ್ ಬಿಚ್ಚಿಂಗ್ ಬ್ಯಾಕ್ ಬಿಚ್ಚಿಂಗ್ ಬ್ಯಾಕ್ ಬಿಚ್ಚಿಂಗ್, ಬೇರೆ ಇನ್ನೇನು ಇಲ್ಲ. ಬರೀ ರಕ್ಷಿತಾ, ಬರೀ ರಕ್ಷಿತಾ. ರಕ್ಷಿತಾ ಬಿಟ್ರೆ ಬೇರೆ ಇಲ್ವಾ? ರಕ್ಷಿತಾ ಇವ್ರಿಗೆ ಕಂಟೆಂಟಾ? ರಕ್ಷಿತಾ ಇಂದ ಏನಾದ್ರು ಊಟ ತಿಂತಾ ಇದಾರ ಇವರು? ಏನ್ ಗುರು, ಸಿಕ್ಕಾಪಟ್ಟೆ ಬೇಜಾರಾಗತ್ತಪ್ಪ. ಆ BB ಪ್ರೆಸ್ ಕಾನ್ಫರೆನ್ಸ್ ಅಂತ ಮಾಡ್ತಾರೆ. ಆ BB ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ಎಗೈನ್ ಟಾರ್ಗೆಟ್, ಎಗೈನ್ ಟಾರ್ಗೆಟ್. ಏನ್ ಬರ್ರಿ ಎಂತ ಮಾತುಗಳಂದ್ರೆ, ಫೇಸ್ ಇಂದ ಹಿಡಿದು ಕಲರ್ ಇಂದ ಹಿಡಿದು ಎಲ್ಲ ಬಾಡಿ ಶೇಪ್ ಮಾಡ್ತಾ ಇದಾರೆ ಗುರು. ಇಷ್ಟೊಂದು ವರಸ್ಟ್ ಇರಬಾರ್ದು. ಆ ಸುಧೀರ್ ಇದ್ದಾರೆ, ಜಾನ್ವಿ ಮೇಡಮ್ ತರ ಇವರು ಇನ್ನೊಂದು 2ನೇ ಬಕೆಟ್. ನಿಜವಾಗ್ಲೂ ಇಂಡಿವಿಜುವಾಲಿಟಿನೇ ಇಲ್ಲ ಗುರು ಸುಧೀರ್ ಅಣ್ಣಗೆ. ಟೂ ವರಸ್ಟ್. ಅವ್ರು ಹೆಂಗ್ ತಾಳ ಹಾಕಿದ್ರೆ ಇವರು ಕುಣಿತಾ ಇರ್ತಾರ ಅಷ್ಟೇ, ತೈ ತಕ್ಕ ತೈ ತಕ್ಕ ತೈ ತಕ್ಕ ತೈ ಅಂತ. ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ಗುರು. ಮತ್ತೆ ಇವರು ಏನೋ ದೊಡ್ಡ ಇದು
ಹೇಳ್ಕೊಳ್ಳೋದಕ್ಕೆ. ಕ್ಯಾಮ್ರಾ ಬಗ್ಗೆ, ಅವ್ರ ಪ್ರೊಫೆಷನ್ ಬಗ್ಗೆ ಏನಕ್ಕೆ ಬೇಕು ಗುರು? ಝೂ ವರ್ಡ್ಸ್ ಏನು ವರ್ಡ್ಸ್ ಗುರು ಅಲ್ವಾ? ಆ ರಾಶಿಕಾ ಇದ್ದಾರೆ, ರಾಶಿಕಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲ. ಮಾಳು ಮೇಲೆ ಬಂದು ಎಲ್ಲ ಮುಗಿದ ಮೇಲೆ ಬಂದು ಮಾಳು ಅಣ್ಣ ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಮಾತಾಡ್ತಾ ಇದ್ದಾಳೆ ಹಿಂದ್ಗಡೆ ಬಂದು. ಮುಂದೆ ಕುತ್ಕೊಂಡು ರಕ್ಷಿತಾ ಮಾತಾಡಿತಾರ ಮಾತಾಡಿದ್ರೆ ಸಿಕ್ಕಾಗ ಅವಕಾಶ ಅವಾಗ ಒಪ್ಕೋತಾ ಇದ್ದಾರೆ ರಾಶಿಕಾನ. ದಮ್ಮಿಲ್ಲ ಗುರು ಅಷ್ಟೇ, ನಾವ್ ಇನ್ನೇನು ಹೇಳಕ್ಕೂ ಅಷ್ಟೇ, ತಾಕತ್ತಿಲ್ಲ, ದಮ್ಮಿಲ್ಲ. ರಕ್ಷಿತಾ ತೋರಿಸ್ಕೊಟ್ಟಿದ್ದಾಳೆ ಹೆಂಗ್ ಮಾತಾಡ್ಬೇಕು ಅಂತ. ಗುರು ಗಿಲ್ಲಿ ಕಾವ್ಯ ಗುರು ಏನೇ ಆಗ್ಲಿ ಅವ್ರ ಗುರು ಕಂಟೆಸ್ಟೆಂಟ್ಸ್ ಅಂದ್ರೆ ಅವರು ಎಲ್ಲಿ ಸ್ಟ್ಯಾಂಡ್ ತಗೋಬೇಕೋ ತಗೋತಾ ಇದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಆದಾಗ ಹೆಂಗೆ ಮುಖದ ಮೇಲೆ ಹೊಡಿಬೇಕೋ ಹಂಗೆ ಮುಖದ ಮೇಲೆ ತಿರುಗಿಸಿ ಸರಿಯಾಗಿ ಹೊಡೆದ್ರು. ಅಟ್ಲೀಸ್ಟ್ ಕಾವ್ಯ ಏನಾದ್ರು ಸಪೋರ್ಟಿವ್ ಆಗಿ ಮಾತಾಡಿದ್ರು ಗುರು. ಏನ್ ಗುರು ಆ ಪ್ರೆಸ್ ಕಾನ್ಫರೆನ್ಸ್ ಇದೆ, ಹಿಂಗ ಹಂಗ ಮಂಗ ಹೆಂಗ ಆಯಮ್ಮ ರೈಟು. ಏನ್ ಅಲ್ಲಿ ಸೇವ್ ಮಾಡ್ಬೇಕು ಅಂದಾಗ ಪ್ರತಿಯೊಬ್ರು ಆಲ್ರೆಡಿ ಗೆಸ್ಸು ಜಾನ್ವಿನೇ ಸೇವು ಅಂತ. ಏನ್ ಡಿಸರ್ವ್ ಇದ್ದಾರೆ ಗುರು ಸೇವ್ ಆಗೋದಕ್ಕೆ? ಆಯಮ್ಮ ಎಲ್ಲ ಮ್ಯಾನಿಪುಲೇಟ್ ಮಾಡ್ಬಿಟ್ಟು ಅಯ್ಯೋ ನಾನು ಅನೌನ್ಸ್ ಮಾಡಲ್ಲಪ್ಪ, ಓಹೋ ಏನ್ ನಾಟಕ ಗುರು. ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಗಿಲ್ಲಿ ಎಕ್ಸ್ಟ್ರಾಡಿನರಿ ಆಗಿ ಮಾತಾಡ್ದ, ಕಾವ್ಯ ಚೆನ್ನಾಗಿ ಮಾತಾಡಿದ್ಲು, ರಕ್ಷಿತಾ ಚೆನ್ನಾಗಿ ಮಾತಾಡಿದ್ಲು, ಮಲ್ಲಮ್ಮ ಈವನ್ ಮಲ್ಲಮ್ಮ ಕೂಡ ಸಕ್ಕದಾಗಿ ಮಾತಾಡಿದ್ರು ಗುರು. ಸೂಪರ್ ಅಂತ ಅನಿಸ್ತು. ಸುಧೀರಣ್ಣ ಬಿಟ್ಬಿಡಿ, ಸುಧೀರಣ್ಣ ಅಷ್ಟೇ ಮುಗೀತು ಗುರು. ಸುಧೀರಣ್ಣ ಪ್ಯಾಕಿಂಗ್ ಮಾಡ್ಬೇಕು ಅಷ್ಟೇ. ಇನ್ನ ತುಂಬಾ ಕಷ್ಟ ಇದೆ ಗುರು, ತುಂಬಾ ಕಷ್ಟ ಇದೆ ಗುರು ಸುಧೀರಣ್ಣದು ಕಷ್ಟ. ಅವ್ರ ಗ್ಯಾಂಗ್ ಯಾರ್ಯಾರು ಸೇರ್ತಾ ಇದ್ದಾರೋ ಅವರೆಲ್ಲ ಕಷ್ಟ ಇದೆ ಗುರು. ನೀವು ನನ್ನ ಬೇಜಾರು ತಿಳ್ಕೊಂಡ್ರು ಪರವಾಗಿಲ್ಲ, ಹಾನೆಸ್ಟ್ ಆಗಿ ನನ್ನ ಒಪಿನಿಯನ್ನ ನಾನು ಸ್ಟ್ರಾಂಗ್ ಆಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ನೆನ್ನೆ ಅವ್ರು ಮಾತಾಡಿದ ಮಾತುಗಳಿಗೆ ಅವ್ರ ಫ್ಯಾನ್ಸೇ ಅವ್ರನ್ನ ಡಿಪೆಂಡ್ ಮಾಡ್ಕೊಳಕ್ ಆಗಲ್ಲ. ಏನ್ ಮಾಡೋದು ಹೇಳಿ? ಓಕೆ, ಓವರ್ ಆಲ್ ಎಪಿಸೋಡಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಗುರು. ಸ್ಟಾರ್ಟಿಂಗ್ಗೆ ಫೈಟ್ ಆಗುತ್ತೆ, ಜಾನ್ವಿ ವರ್ಸಸ್ ರಕ್ಷಿತಾ. ಅಲ್ಲಿ ಫೈಟ್ ಏನು, ರಕ್ಷಿತಾ ಹೆಸರು ತಗೊಂಡಿದ್ದಕ್ಕೆ ಜಾನ್ವಿ ಹೆಸರು ತಗೊಂಡಿದ್ದು, ಅದು ಟ್ರೂ, 100% ಟ್ರೂ, ನಿಜಾನೇ. ಅದಕ್ಕೆ ಮಾಡೋ ಅವಳಿಗೆ ಓಹೋ ಏನ್ ಗುರು ಇವ್ರ ತಂಟೆಗೆ ಯಾರು ಬರಬಾರ್ದು. ಬಟ್ ಇವ್ರು ಮಾತ್ರ ವರ್ಡ್ಸು ಬೇಜನ್ ಮಾತಾಡ್ಬೋದು. ನಿಜವಾಗ್ಲೂ ಟೂ ವರಸ್ಟ್ ಗುರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಈ ಒಂಥರ ಇಮ್ಮೆಚುರಿಟಿ ಲೆವೆಲ್ಲು, ಬುದ್ಧಿ ಇಲ್ಲದೆ ಇರೋ ತರ ಮಾತಾಡಬಾರ್ದು ಯಾರೇ ಆಗಿರ್ಲಿ. ಏನ್ ಹೇಳಕ್ಕಾಗೋದಿಲ್ಲ. ಆಚೆ ಕಡೆ ಬಂದು ನೋಡ್ಕೊಂಡ್ಮೇಲೆ ಅವರೇ ರಿಯಲೈಸ್ ಆಗ್ತಾರೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಏನ್ ಪ್ರಯೋಜನ ಹೇಳಿ? ಏನೂ ಇಲ್ಲ. ಅಲ್ಲಿ ಅವರು ರಾರ ಸದ್ದು, ಆ ಗೆಜ್ಜೆ ಸದ್ದು ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿ ನಾವು ಸಿಕ್ಕಾಕೋಬಿಡ್ತೀವಿ ಅಂತ ಅಂದ್ಬಿಟ್ಟು ಫುಲ್ ಕೋಪ. ಆ ಕೋಪ ಅದನ್ನ ಮುಚ್ಚಿಡೋದಕ್ಕೋಸ್ಕರ ಎಷ್ಟು ನಾಟಕ. ಏನು ಅಶ್ವಿನಿ ಮೇಡಮ್ ಮಾತುಗಳವು, ಮುಚ್ಕೊಳೆ. ನೀನ್ ಎಲ್ಲಿಂದ ಬಂದಿದ್ಯಾ ಗೊತ್ತು, ನಿನ್ ಬಟ್ಟೆ ನೋಡು. ಇಲ್ಲ ಗುರು, ಪಾಪ ಅವ್ರಿಗೆ ಹತ್ರ ಬಟ್ಟೆ ಇಲ್ಲ, ಏನ್ ಅಷ್ಟೊಂದು ಇದ್ರಲ್ಲಿ ಇದು ಮಾಡೋದಾ? ಆಯ್ತು, ನೀವು ಶ್ರೀಮಂತ್ರೆ, ಅವ್ರು ಬಡವ್ರೆ, ಇಲ್ಲ ಅವ್ರು ಇಟ್ಕೊಳ್ಳಲ್ಲ, ನೀಟಾಗೆ ಇಟ್ಕೊಳ್ಳಲ್ಲ, ಹೆಂಗಂದ್ರೆ ಹಂಗೆ ಇಟ್ಕೊಂಡಿದ್ದಾರೆ. ಏನು ಇದಾ ನಿಮ್ ಬಿಹೇವಿಯರು? ಇದಾ ನಿಮ್ ಗೇಮು? ಇದಾ ನೀವು ಇದನ್ನ ನೋಡಿನ ನೀವು ಸಮಾಜಕ್ಕೆ ಅದೇನೋ ಹೇಳ್ತಾರಲ್ಲ ಸಂದೇಶ ಕೊಡೋದು? ಇದನ್ನ ನೋಡಿ ಜನ ಕಲಿಬೇಕಾ? ಏನಾದ್ರೂ ಮಾತಿಗೆ ಮೊದಲು ಹೇಳಿದ್ರೆ ಒಂಟಿ 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 ಏನು ಒಂಟಿ? ನಾನು ವಿಚಾರ ಮಾತಾಡಬಾರ್ದು ಅಂದ್ಕೊಂಡೆ, ಅವರೇ ಇದುವರೆಗೂ 4 ಸಲ ತೆಗ್ದಿದ್ದಾರೆ ಗುರು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಏನು ಡಿವೋರ್ಸ್ ಆಗಿದೆ ಅನ್ನೋ ಇದನ್ನ ತಗೊಂಡು ಬಂದ್ರು, ಇದುವರೆಗೂ 3 ಸಲ 4 ಸಲ ತಗೊಂಡ್ ಬಂದಿದ್ದಾರೆ ಟಾಪಿಕ್. ಏನ್ ಸಿಂಪತಿಗೋಸ್ಕರ ಹೇಳ್ಕೊತಾ ಇದ್ದೀರಾ? ಸಿಂಪತಿ ಅಂತ ಯಾರು ಅನ್ಕೊಳ್ಳಲ್ಲ. ಆಚೆ ಕಡೆ ನೋಡಿ ಜನ ಹೆಂಗೆ ಕಮೆಂಟ್ಸು ಹೆಂಗೆ ಮಾತಾಡ್ತಾ ಇದಾರೆ ನಿಮ್ಗೆ ಗೊತ್ತಾಗುತ್ತೆ. ಆಚೆ ಕಡೆ ಬಂದು ನೋಡಿದ್ಮೇಲೆ ದೊಡ್ಡದಾಗಿ ಸಿಂಪತಿ ಇದೆ. ಫಸ್ಟ್ ವೀಕಲ್ಲಿ ಅಮ್ಮ ಗೇಮ್ ಚೆನ್ನಾಗಿ ಆಡ್ಬಿಟ್ರು ಅಂತ ಅಂದ್ಬಿಟ್ಟು, ಈವನ್ ಗುರು ಚೆನ್ನಾಗಿ ಆಡ್ದಾಗ ನಾನು ಚೆನ್ನಾಗಿ ಆಡಿದ್ದೀನಿ, ಎಲ್ಲ ಚೆನ್ನಾಗಿ ಆಡಿಲ್ಲ ಅಂದ್ರು ಕೂಡ ನಾನು ನನ್ನ ಒಪಿನಿಯನ್ ಸ್ಟ್ರಾಂಗ್ ಆಗಿ ಹೇಳಿದ್ದೀನಿ. ನನ್ಗೆ ಅನಿಸ್ದಾಗ ಚೆನ್ನಾಗಿ ಆಡಿದ್ದಾರೆ ಅಶ್ವಿನಿ ಮೇಡಮ್ ಅಂತ. ಇವಾಗ ವರಸ್ಟ್ ಅಂತ ಅನಿಸ್ತಾ ಇದೆ, ವರಸ್ಟ್ ಅಂತಾನೆ ಹೇಳ್ತಾ ಇದ್ದೀನಿ. ನನ್ಗೇನ್ ಅನ್ಸುತ್ತೋ ಅದನ್ನೇ ನಾನು ಹೇಳೋದು. ಸ್ಟ್ರಾಂಗ್ ಆಗಿ ರಕ್ಷಿತಾ ಮಾತ್ರ ಸಕ್ಕರಾಗಿ ಮಾತಾಡ್ತಾರೆ ಗುರು, ಭಯನೇ ಪಡೋದಿಲ್ಲ. ಟೂ ಗುಡ್. ಬಟ್ ಇವತ್ತು ಚೆನ್ನಾಗಿ ಕ್ಲಾಸ್ ಇದೆ, ಶೂಟಿಂಗ್ ಆಲ್ರೆಡಿ ಶುರುವಾಗಿದೆ. ಇದೆ ನೋಡಿ, ಆಗ್ಬೇಕು, ನೋಡೋಣ ಏನೇನಾಗುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ. ತುಂಬಾ ಎಷ್ಟು ಮಾತುಗಳು ಮಾತಾಡ್ತಾರೆ ಅಂದ್ರೆ
ಈ ಜಾನ್ವಿ ಮೇಡಮ್ ಆದ್ರೆ ನಿನ್ ಮುಖ ನೋಡು, ನಾನು ರೆಡಿಯಾಗಿ ಹೆಂಗ್ ರೆಡಿ ಆಗೋದು ಜನ ನೋಡ್ತಾರೆ, ಅದು ನೋಡ್ತಾರೆ. ಇನ್ನೇನು ಹೇಳೋಣ, ಪಾಪ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಗುರು, ಎಲ್ಲರಿಗೂ ಜಾನ್ವಿ ಮೇಡಮ್ ಒಬ್ಬರೇ ದಿಕ್ಕು ಅಲ್ವಾ. ಈ ಕೊರಿಯಾದಲ್ಲಿ ಆಗ ಕಿಮ್ಮಿದಾನಲ್ವಾ, ಆ ಥರ ಅವನೊಂದೇ ಟಿ ವಿ ಅಂತೆ, ಆ ಥರ ಎಮ್ಮ ಇಡೀ ಕರ್ನಾಟಕದಲ್ಲಿ ಎಮ್ಮ ಒಬ್ಬರೇ ಇರೋದು, ಅವ್ರನ್ನೇ ನಾವು ನೋಡಬೇಕು, ಅವ್ರು ಬಿಟ್ಟರೆ ನಮ್ಗೆ ಗತಿ ಇಲ್ಲ ಗುರು. ಅಯ್ಯೋ ಅವ್ರಿಗೆ ನಾಚಿಕೆ ಆಗ್ಬೇಕು ಹೇಳ್ಬೇಕು ಅಂತಂದ್ರೆ. ಕೊಚ್ಕೊಳ್ಳಿ ಬಿಡಿ ಗುರು, ಅವರು ಇದನ್ನ ಅವ್ರು ಕೊಚ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ. ಅಲ್ಲಿಗೂ ಕಾವ್ಯ ಬಂದ್ಬಿಟ್ಟು ಸೆಂಟ್ರಲ್ಲಿ ಎಷ್ಟೆಷ್ಟೋ ಕೂಲ್ ಮಾಡೋದಕ್ಕೆ ನೋಡ್ತಾರೆ, ಅವ್ರೇನಕ್ಕೆ ಬಿಡ್ತಾರೆ, ನಮ್ಮ ಸೆಂಟ್ರಲ್ ನೀನ್ ಯಾಕೆ ಬರ್ತೀಯಾ, ಅದು ಅವಾಗೂ ಒಪ್ಕೊಳ್ತಾ ಇಲ್ಲ, ಅದು ಇದು ಎಲ್ಲ. ಕೊನೆಗೆ ಏನ್ ಹೇಳ್ತಾರೆ, ದೇವದ್ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಸುದೀಪ್ ಅಣ್ಣ ಬಂದಾಗ ಆಯ್ತು, ಸುದೀಪ್ ಅಣ್ಣಗೆ ನಾವು ಹೇಳೋಣ ಬಿಡಿ ಅಣ್ಣ ಕಾಮಿಡಿಗೆ ಮಾಡಿದ್ವಿ ಅಷ್ಟೇ. ಎಷ್ಟು ಸುಲಭವಾಗಿ ಸುದೀಪ್ ಅಣ್ಣಗೆ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂದ್ಕೊಂಡಿದ್ದೀರಾ, ಬೇರೆಯವ್ರನ್ನ ಮಾಡ್ದಂಗೆ. ರುಬ್ತಾರೆ ಹಾಕಿ, ರುಬ್ದಾಗ ಗೊತ್ತಾಗತ್ತೆ ಮಾತಿನ ಮೇಲೆ ನಿಗಾ ಇರಬೇಕು ಅಂತ, ಅವಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಇವ್ರಿಗೊಂದ್ಸಲ ಸ್ಟ್ರಾಂಗ್ ಕ್ಲಾಸ್ ಬಿದ್ದಾಗ ಇಡೀ ಮನೆನೇ ಇವ್ರ ಆಪೋಸಿಟ್ ನಿಂತ್ಕೋಬಹುದು ಅಂತ ಎಲ್ಲರಿಗೂ ಧೈರ್ಯ ಬರುತ್ತೆ ಗುರು. ಅಲ್ಲಿವರೆಗೂ ಧೈರ್ಯ ಬರಲ್ಲ ಯಾರಿಗೂ, ಇಲ್ಲ ಮೀಟ್ರ್ ಇಲ್ಲ. ಏನ್ ಬಿಡಿ, ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡೋದಷ್ಟು ತುಂಬಾ ಇದಾಗುತ್ತೆ. ಏನ್ ಬರೋದು ಹಿಂದ್ಗಡೆ ಕುತ್ಕೊಳ್ಳೋದು, ಈ ಗಲಾಟೆ ಎಲ್ಲ ಆದ್ಮೇಲೆ ಬರೀ ರಕ್ಷಿತನ ಬಗ್ಗೆ ಬ್ಯಾಕ್ ಬಿಚ್ಚಿಂಗು, ಅಶ್ವಿನಿ ಮತ್ತೆ ಜಾನ್ವಿ ಅವರು ಬರೀ ಬ್ಯಾಕ್ ಬಿಚ್ಚಿಂಗು. ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ವಾ? ರಕ್ಷಿತಾ ವಿಚಾರ ಬಿಟ್ರೆ ಇವ್ರು ಊಟ ಸೇರಲ್ವಾ? ಏನಂತ ಗೊತ್ತಾಗ್ತಾ ಇಲ್ಲ ಗುರು. ಇವ್ರು ಮಾಡೋದೆಲ್ಲ ಕರೆಕ್ಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಶ್ವಿನಿ ಮೇಡಮ್ಮು ಮೇಣದ ಬತ್ತಿ ತರ ಗುರು, ತನ್ನನ್ನ ತಾನು ಕರಗಿಸಿಕೊಂಡು ಬೇರೆಯವರನ್ನ ಹೈಲೈಟ್ ಮಾಡಿ ಅಲ್ವಾ ಆಚೆ ಬರೋದಕ್ಕೆ ರೆಡಿ ಆಗ್ತಾರೆ. ಅಷ್ಟೇ ಆಗೋದು. ಕೊನೆಗೆ ಬಿ ಪ್ರೆಸ್ ಮೀಟ್ ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಎಲ್ಲ ಪ್ರೀ ಪ್ಲಾನ್ಡ್ ಪರ್ಸನಲ್ ಟಾರ್ಗೆಟ್ ಕ್ವಶನ್ಸ್ ಎಲ್ಲ ಅಷ್ಟೇ, ಪರ್ಸನಲ್ ಟಾರ್ಗೆಟ್ ಕ್ವಶನ್ಸೇ. ಗಿಲ್ಲಿ ಕೇಳ್ತಾರೆ, ಗಿಲ್ಲಿ ಎಲ್ಲ ಮುಖದ ಮೇಲೆ ಹೊಡೆದಂಗೆ ಸುತ್ಕೊಂಡು ಸಕ್ಕದಾಗಿ ಹೇಳ್ತಾನೆ. ಗಿಲ್ಲಿ ಮಾತ್ರ ಕಾಮಿಡಿ, ಆ ಕಾಮಿಡಿ ಬಗ್ಗೆನೂ ಹೇಳ್ತಾರೆ. ಯಾವಾಗೂ ಬನ್ನೀನ್ ಹಾಕೊಂಡಿರ್ತೀರಾ ಅಂತ ಅದ್ರ ಬಗ್ಗೆ ಕೇಳ್ತಾರೆ, ಅದಕ್ಕೂ ಹೇಳ್ತಾನೆ. ನೀವು ಸೀರೆ ಹಾಕೊಂಡಿರ್ತೀರಾ ಅಂತ ಅಂದ್ಬಿಟ್ಟು ನೀವು ಸೀರೆ ಅವ್ರ ಜೊತೆ ಕೊಲಾಬ್ರೇಷನ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲ ಸರಿಯಾಗಿ ಸಕ್ಕದಾಗಿ ಹೊಡಿತಾನೆ ಗುರು. ಹಸುರಾಗೂ ಸಕ್ಕದಾಗಿ ಹೊಡಿತಾನೆ. ಗಿಲ್ಲಿ ಮಾತ್ರ ಗುರು ಎಕ್ಸ್ಟ್ರಾಡಿನರಿ ಕಂಟೆಸ್ಟೆಂಟ್ ಗುರು, ರೇರ್ ಕಂಟೆಸ್ಟೆಂಟ್. ಆ ಥರ ಕಂಟೆಸ್ಟೆಂಟ್ ಬಿಗ್ ಬಾಸ್ ಹೌಸಲ್ಲಿ ಸಿಗೋದು ಟೂ ಗುಡ್ ಅಂತ ಅನಿಸ್ತು. ಸಕ್ಕದಾಗಿ ಗಿಲ್ಲಿ ಆನ್ಸರ್ ಮಾಡ್ದ, ನನಗನ್ಸಿದ್ದು ಗಿಲ್ಲಿ ಚೆನ್ನಾಗಿ ಮಾಡ್ದ ಅಂತ ಅನಿಸ್ತು ಗುರು. ಪ್ರೆಸ್ ಮೀಟ್ ಮಾತ್ರ ಟೂ ಗುಡ್. ಅದಾದ್ಮೇಲೆ ರಕ್ಷಿತಾ ಬರ್ತಾಳೆ ಗುರು. ರಕ್ಷಿತಾ ಬಂದಾಗ ರಕ್ಷಿತಾಗೆಲ್ಲ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಈ ವಯ್ಯ ಸುಧೀರ ಏನ್ ಮಾತಾಡ್ತಾನೇನೋ ಗೊತ್ತಾಗಲ್ಲ, ಝೂ ಗ್ಯೂ ಅಂತ ಕೇಳ್ತಾರೆ. ಫಸ್ಟ್ ಅವ್ರು ಹೋಗ್ಬೇಕು ಝೂಗೆ. ಬೇಜಾರಾಗತ್ತಪ್ಪ ನನಗೇನು. ಆಯಮ್ಮ ಅಶ್ವಿನಿ ಮೇಡಮ್ ಅವ್ರೊಂಥರ. ಆ ರಾಶಿಕ ಆದ್ರೆ ಎಲ್ಲರೂ ಬಂದಾಗ ಸೈಲೆಂಟು, ಇವ್ರು ಬಂದಾಗ ನಿನ್ ಫೇಸೇ ಇನ್ನೋಸೆಂಟಾ, ಅದೇ ಇನ್ನೋಸೆಂಟಾ ಗುರು. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ರಾಶಿಕಾಗಿರೋ ಆಟಿಟ್ಯೂಡ್ ಇನ್ಯಾರಿಗೂ ಇಲ್ಲ ಗುರು ಮನೆಯಲ್ಲಿ. ಅಷ್ಟು ಆಟಿಟ್ಯೂಡ್ ಇದೆ ರಾಶಿಕಾಗೆ. ಅವ್ರ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಆಟಿಟ್ಯೂಡ್ ಗರ್ಲ್ ಅಂತ. ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹೋಗ್ತಾ ರಾಶಿಕಾ ಬಗ್ಗೆ. ಅದಾದ್ಮೇಲೆ ಕಾವ್ಯ ಗುರು, ಕಾವ್ಯನು ಚೆನ್ನಾಗಿ ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತಾರೆ. ಮಲ್ಲಮ್ಮ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ಥರ ಆನ್ಸರ್ ಮಾಡ್ತಾರೆ ಅಂತ. ಮಲ್ಲಮ್ಮ ಎಕ್ಸ್ಟ್ರಾಡಿನರಿಯಾಗಿ ಆನ್ಸರ್ ಮಾಡ್ತಾರೆ. ಎಲ್ಲ ಹೆಂಗಿತ್ತು ಅಂತಂದ್ರೆ ಮಲ್ಲಮ್ಮ ಕೇಳೋ ಕ್ವಶನ್ಸ್ ಎಲ್ಲಾನು ಅಲ್ಲಿ ಧ್ರುವ ಟಾರ್ಗೆಟ್ ಮಾಡೋ ಥರ ಇತ್ತು. ಧ್ರುವ ಸಕ್ಕದಾಗಿ ಉರ್ಸಿದ್ರು ಗುರು, ಎಕ್ಸ್ಟ್ರಾಡಿನರಿ. ಚಪ್ಪಾಳೆ ಹೊಡಿತಾ ಇದ್ರೆ ಇಲ್ಲಿ ಇವ್ರಿಗೆ ಉರಿತಾ ಇದೆ, ದಗ 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 ಅಂತ. ಏನ್ ಮಾಡಕ್ಕಾಗಲ್ಲ, ಅದಕ್ಕೂ ಹುಡ್ಕೋತಾರೆ. 4 ಜನ ಸಕ್ಕದಾಗಿ ಇದ್ ಮಾಡ್ತಾರೆ ಗುರು. ಅದೇ ಇವ್ರು ಕೇಳೋ ಕ್ವಶನ್ಸ್ ಒಂಥರ ಇತ್ತು. ಮಲ್ಲಮ್ಮಗ ಅಮ್ಮ ಹಂಗಮ್ಮ ಹಿಂಗಮ್ಮ, ಮಲ್ಲಮ್ಮಗ ಹಿಂಗೆ. ಜಾನ್ವಿ ಬಂದಾಗ ಹಂಗ ಹಿಂಗ ಹೆಂಗ ಹಿಂಗ. ಹಾಗೆ ಏನು ಕ್ವಶನ್ಸ್ ಗುರು. ಅದೆಲ್ಲ ಆದ್ಮೇಲೆ ಕೊನೆಗೆ ಬಿಗ್ ಬಾಸ್ ಹೇಳ್ತಾರೆ, ಯಾರು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೋ ಒಬ್ಬರನ್ನು ನೀವು ಮಾಸ್ ಎಲಿಮಿನೇಷನ್ ಇಂದ ಸೇವ್ ಮಾಡ್ಬೋದು ಅಂತ. ಎಲ್ಲರಿಗೂ ಗೊತ್ತು ಜಾನ್ವಿನೇ ಸೇವ್ ಮಾಡೋದಂತ. ಅಲ್ಲಿ ಗಿಲ್ಲಿ ಸಮೇತ ಹೇಳ್ತಾ ಇದ್ದಾನೆ, ಸರ್ಕಾರ ನಿಮ್ಗೆ ಬರುತ್ತೆ ಬಿಡಿ, ತಲೆ ಕೆಡ್ಸ್ಕೊಂಬೇಡಿ ಅಂತ. ಫಸ್ಟ್ ಅಲ್ಲಿ ಹೋಗಿದ ತಕ್ಷಣ ಜಾನು ಅಂತ ಅಂದ್ಬಿಟ್ಲಿ ಅಮ್ಮ. ಆಮೇಲೆ ನನಗೇನು ಗೊತ್ತಿಲ್ಲ, ನಾನು ಅನೌನ್ಸ್ ಮಾಡಲ್ಲ, ನೀವು ಅನೌನ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಂದೇನೋ ಪಾತ್ರ ಇಲ್ಲ ಅನ್ನೋ ತರ ಬಿಂಬಿಸ್ತಾರೆ ನೋಡಿ. ಆ ಕಡೆ ಆ ಸುಧೀರ್ಗೆ ಇಂಡಿವಿಜುವಾಲಿಟಿನೇ ಇಲ್ಲ ಗುರು. ಅಶ್ವಿನಿ ಮೇಡಮ್ 2ನೇ ದೊಡ್ಡ ಬಕೆಟ್.
ನಿಜ ಸಖತ್ ಬೇಜಾರಾಗ್ತಾ ಇದೆ ನನಗೆ. ಯಾಕೆ ಇಷ್ಟು ಬೇಜಾರಾಗ್ತಾ ಇದೆ ಅಂದರೆ ಸುಧೀರ್ ಅಣ್ಣ ಮೇಲೆ ಸಿಕ್ಕಾಬಟ್ಟೆ ಹೋಪ್ ಇಟ್ಕೊಂಡಿದ್ದೆ ಗುರು. ನಾನು ಈ ಥರ ಅವ್ರು ಭಯ ಬಿದ್ಕೊಂಡು ಆ ಥರ ಇರ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬೇಜಾರಾಗತ್ತೆ. ಅಲ್ಲಿ ರಾಶಿಕಾ ನೋಡಿದ್ರೆ ಅವ್ರ ಫೇವರಿಸಮ್ ಮಾಡ್ಕೊಳ್ಳೋದಕ್ಕೆ ಅಶ್ವಿನಿ 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 ಅಂತ ಅವ್ರನ್ನ ಇಟ್ಕೊಂತಾರೆ. ಮಾಳು ಬಂದ್ರೆ ಧ್ರುವ ಅಂತಾನೆ ಮಾಳನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. ಆ ರಾಶಿಕಾ ಆದ್ರೆ ಅಲ್ಲಿ ಮಾತಾಡೋ ತಾಕತ್ತಿಲ್ಲ, ದಮ್ಮಿಲ್ಲ, ಧೈರ್ಯ ಇಲ್ಲ. ಆಮೇಲೆ ಎಲ್ಲ ಮುಗಿದ್ಮೇಲೆ ಜಾನ್ವಿ ಸೇಫ್ ಅಂತ ಹೇಳ್ತಾರೆ. ಆಮೇಲೆ ಬಂದು ಮಾತಾಡ್ತಾ ಇದ್ದಾರೆ. ಏನ್ ಗುರು ಇದು? ಒಂದೊಂದು ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ. ಟೂ ವರಸ್ಟ್ ಅನಿಸ್ತು ಗುರು ನಿಜವಾಗ್ಲೂ. ನೆನ್ನೆ ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು, ಮಸಾಲೆ ಮಾತ್ರ, ಕಂಟೆಂಟ್ ಮಾತ್ರ, ಆರ್ಗ್ಯುಮೆಂಟ್ಸು ಎಲ್ಲ ಚೆನ್ನಾಗಿತ್ತು. ಬಟ್ ಇವರ ಬಿಹೇವಿಯರು, ವ್ಯಕ್ತಿತ್ವ ತುಂಬ ವರಸ್ಟ್ ಆಗಿತ್ತು ಗುರು. ಇದನ್ನ ನೋಡಿ ನಾವೇನು ಕಲಿಬೇಕು ಹೇಳಿ ಅಲ್ವಾ? ಮತ್ತೆ ಅವರು ಅಶ್ವಿನಿ ಮೇಡಮ್ ಹೇಳ್ತಾರೆ, ನಾವ್ ಇದನ್ನೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವತ್ತು ಕ್ಲಾಸ್ ಆಗತ್ತೆ ಅಂತ, ಇದೆಲ್ಲ ಕಂಟೆಂಟ್ಗೋಸ್ಕರ ಮಾಡಿದ್ವಿ. ಒಬ್ಬರನ್ನ ಟಾರ್ಗೆಟ್ ಮಾಡೋ ತರ ಇರಬಾರ್ದು, ಒಬ್ಬರನ್ನ ನೋಯಿಸೋ ತರ ಇರಬಾರ್ದು, ಹಂಗಿರ್ಬೇಕು ಹಿಂಗಿರ್ಬೇಕು, ಕ್ರಿಯೇಟಿವ್ ಆಗಿರ್ಬೇಕು, ಈ ತರ ಮಾತುಗಳು ಸ್ಟಾರ್ಟ್ ಆಗಿದೆ. ಅವ್ರು ಮಾಡ್ತಾ ಇರೋದೆಲ್ಲ ಪರ್ಸನಲ್ ಟಾರ್ಗೆಟೇ, ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಎಲ್ಲಾರನ್ನು ಕೇಳ್ತಾರೆ ಗುರು. ಇವ್ರನ್ನ ರಕ್ಷಿತಾನ್ ಕೇಳಿದ್ರು ಏನ್ ಅರ್ಹತೆ ಇದೆ ಅಂತ ಅಂದ್ಬಿಟ್ಟು, ಅಶ್ವಿನಿ ಮೇಡಮ್ಗಿಂತನೂ ಜಾಸ್ತಿ ಅರ್ಹತೆನೆ ರಕ್ಷಿತಾಗಿದೆ. ಎಲ್ಲಾರನ್ನು ಕೇಳ್ತಾರೆ ಏನ್ ದಬಾಕಿದ್ದೀರಾ ಅಂತ. ಬಕೆಟಿಂದ ಬಾಲ್ ಒಂದು ಬಿಟ್ಟು ಇನ್ನೇನ್ ದಬಾಕಿದಾರ ಅವರು. ಅಸುರ ಅವರು ಫೈನಲಿಸ್ಟ್ ಟಾಸ್ಕ್ ಅವ್ರು ಆಡೇ ಗೆದ್ದಿಲ್ಲ, ಬೇರೆಯವ್ರು ಹಾಕಿದ್ ಭಿಕ್ಷೆನಲ್ಲಿ ಹೋಗಿರೋದು. ಅವರು ಮಾಳು ಹಾಕಿದ್ ಭಿಕ್ಷೆನಲ್ಲಿ ಹೋಗಿರೋದು ಫೈನಲ್ಗೆ ಅವರು. ಮತ್ತೆ ಬೇರೆಯವ್ರ ಬಗ್ಗೆ ಕೇಳ್ತಾರೆ, ಎಷ್ಟು ಮ್ಯಾಚು, ಎಷ್ಟು ODI, ಎಷ್ಟು T20 ಈ ತರ ಕೇಳ್ತಾರೆ. ಗ್ರೀನ್ ಮ್ಯಾಟ್ ಮೇಲೆ ಇಳಿದಿರೋದೇ ನೀವು ಕಮ್ಮಿ, ಈ ಸ್ಟೈಲಲ್ಲಿ ಮಾತಾಡೋದು ವರಷ್ಟಪ್ಪ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ರಕ್ಷಿತಾ ಗ್ರಾಫ್ ಮಾತ್ರ ಝುಮ್ ಅಂತ ಮೇಲೆ ತಗೊಂಡೋಗಿ ಇಟ್ಟಿದ್ದಾರೆ. ಇಟ್ಸ್ ಟು ಅರ್ಲಿ ಟು ಸೇ. ಇಷ್ಟು ಬೇಗ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬಹುದು. ರಕ್ಷಿತಾ ಈಸ್ ಇನ್ ಟಾಪ್ 5. ಇವ್ರು ನೆನ್ನೆ ಮಾಡಿದ ಒಂದೇ ಒಂದು ಮಿಸ್ಟೇಕ್ ಇಂದ ರಕ್ಷಿತಾ ಈಸ್ ಇನ್ ಟಾಪ್ 5. ಮಾರ್ಕ್ ಮೈ ವರ್ಡ್ಸ್. ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ನಿಮ್ಗೇನು ಅನಿಸ್ತು ಈ ಎಪಿಸೋಡ್ ಬಗ್ಗೆ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಗುರು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಮಾತ್ರ. ಎಪಿಸೋಡ್ ನೋಡಿ ನನಗೇನು ಅನ್ನಿಸ್ತು ಅನ್ನೋ ಒಪಿನಿಯನ್ನ ನಾನು ಹೇಳಿದ್ದೀನಿ. ನನ್ನ ಒಪಿನಿಯನ್ ನಿಮ್ಮ ಜೊತೆ ಮ್ಯಾಚ್ ಆಗದೆ ಇರ್ಬೋದು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.